ಮೂಲಭೂತ ಸೌಕರ್ಯಗಳಿಲ್ಲದ ದಮ್ಮೂರು ಅಂಗನವಾಡಿ ಕೇಂದ್ರಗಳು. ಯಲಬುರ್ಗಾ ತಾಲೂಕಿನ ದಮ್ಮೂರು ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮಕ್ಕಳ ಹಾಗೂ ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. 3 ಅಂಗನವಾಡಿ ಕೇಂದ್ರಗಳಲ್ಲೂ ಕುಡಿಯುವ ನೀರು, ಆಟದ ಸಾಮಗ್ರಿಗಳು ಹಾಗೂ ಸ್ವಚ್ಛತೆಯ ಸಮಸ್ಯೆಗಳು ಕಂಡುಬಂದಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಿಎ ಆದಿ ಅವರ ವರದಿ. ಯಲಬುರ್ಗಾ ತಾಲೂಕಿನ ದಮ್ಮೂರು ಗ್ರಾಮದಲ್ಲಿರುವ 2ನೇ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಗೊಬ್ಬರದ ತಿಪ್ಪೆಗಳು ಹಾಗೂ ಕಸದ ರಾಶಿ ಕಂಡುಬಂದಿದೆ. ಅಂಗನವಾಡಿಯ ಪಕ್ಕದಲ್ಲೇ ಗಟಾರು ಹರಿಯುತ್ತಿರುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಗ್ರಾಮದಲ್ಲಿ ಒಟ್ಟು 3 ಅಂಗನವಾಡಿ ಕೇಂದ್ರಗಳಿದ್ದು ಯಾವುದೇ ಕೇಂದ್ರದಲ್ಲೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎನ್ನಲಾಗಿದೆ. ಮಕ್ಕಳಿಗೆ ಆಟವಾಡಲು ಬೇಕಾದ ಜಾರುಬಂಡಿ ಸೇರಿದಂತೆ ಆಟದ ಸಾಮಗ್ರಿಗಳ ಕೊರತೆಯೂ ಸ್ಪಷ್ಟವಾಗಿ ಗೋಚರಿಸಿದೆ. ಮಕ್ಕಳು ಸಾರ್ವಜನಿಕರು. ಪ್ರತಿದಿನ ಅನ್ನ, ಸಾಂಬಾರು, ಹಾಲು ಕೊಡುತ್ತಾರೆ, ಆದರೆ ತತ್ತಿ ಕೊಡುತ್ತಿಲ್ಲ ಎಂದು ಮಕ್ಕಳು ತಿಳಿಸಿದ್ದಾರೆ. ಸರ್ಕಾರ ಅಪೌಷ್ಟಿಕತೆ ನಿವಾರಣೆಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಅವು ಸರಿಯಾಗಿ ಮಕ್ಕಳಿಗೆ ತಲುಪುತ್ತಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಕಾರ್ಯಕರ್ತೆಯರನ್ನ ಪ್ರಶ್ನಿಸಿದಾಗ ಮೇಲಿಂದ ಈಗ ತತ್ತಿ ಬರುತ್ತಿಲ್ಲ ಎಂದು ಉತ್ತರ ನೀಡಿದ್ದಾರೆ. ಇನ್ನು 3ನೇ ಅಂಗನವಾಡಿ ಕೇಂದ್ರದಲ್ಲಿ ಶೌಚಾಲಯ ಇದ್ದರೂ ಲಾಕ್ ಮಾಡಲಾಗಿದ್ದು ಚಾವಿಗೆ ಜಂಗು ಹಿಡಿದಿರುವುದು ಕಂಡುಬಂದಿದೆ. ಆದರೂ ಬಳಸುತ್ತಿದ್ದೇವೆ ಎಂದು ಕಾರ್ಯಕರ್ತರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ದಮ್ಮೂರು ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಸಿಎ ಆದಿ, ಪ್ರಜಾಪವ ಟಿವಿ, ಯಲಬುರ್ಗಾ. ಊಟ ಮಾಡಿದ್ರಿ ಅಮ್ಮ? ಏನ್ ಊಟ ಮಾಡಿದ್ರಿ? ಅನ್ನ, ಸಾಂಬಾರ. ಮತ್ತೇನ್ ಕೊಡ್ತಾರ? ಯಾವಾಗ ಕೊಡ್ತಾರ? ಎಷ್ಟು ದಿವಸ ಕೊಡ್ತಾರ? ದಿನ ಉಂಡಿ ಕೊಡ್ತಾರ. ಎದ್ರ ಉಂಡಿ ಅವು? ಬೆಲ್ಲದ ಉಂಡಿ. ಪಾಠ ಚೆನ್ನಾಗಿ ಹೇಳ್ಕೊಡ್ತಾರ ಟೀಚರ್? ಊಟ ಹೊಟ್ಟೆ ತುಂಬ ಕೊಡ್ತಾರ? ಏನೇನು ಕೊಡ್ತಾರಮ್ಮ? ಎಷ್ಟು ದಿವಸ ಅನ್ನ ಸಾರು, ಎಷ್ಟು ದಿವಸ ಉಂಡಿ? ತತ್ತಿ ಈ ವರ್ಷ ಬಂದೇ ಇಲ್ಲ, ಕೊಟ್ಟೇ ಇಲ್ಲ. ಒಟ್ಟ ತತ್ತಿ ಕೊಟ್ಟಿಲ್ಲ ಅಮ್ಮ ನಮಗೆ? ಒಂದ್ ದಿವಸನೂ ಕೊಟ್ಟಿಲ್ಲ. ಇಲ್ಲ ಹೌದಮ್ಮ? ತತ್ತಿ ಕೊಟ್ಟಿಲ್ಲ. ಇದು ಎಷ್ಟನೇ ಅಂಗನವಾಡಿ ಮೇಡಮ್ ಅವ್ರ? ತಮ್ಮ ಹೆಸರೇನ್ರಿ? ಮದುವೆ ಅಡ್ರೆಸ್ ಹೇಳ್ರಿ. ಶಾನ್ಭೋಗ್ರ. ಈಗ ಶೌಚಾಲಯ ಇಲ್ಲ ಅಂತ ಹೇಳಿದ್ರಿ ಮೇಡಮ್, ರಿಪೇರಿ ಐತೆ ಅಂತ ಹೇಳಿದ್ರಿ. ಶೌಚಾಲಯ ಇಲ್ಲ ಚಲೋ ಐತ್ರಿ? ಚಲೋ ಐತಿ ಸರ್. ಗುಂಡಿ ಹೊಡೆದೈತಿ ಸರ್. ರೂಪಾಯಿಗೆ ಒಂದು ಹಾಕ್ತೀನಿ ಅಂದ್ರೆ ಹಾಕಿಲ್ಲ. ಅದನ್ನ ಮ್ಯಾಗ ಆಫೀಸರ್ ಕಂಪ್ಲೇಂಟ್ ಮಾಡ್ರಿ ಮೇಡಮ್? ಏನಂತ ಹೇಳ್ಯಾರ? ಮಾಡ್ತೀವಿ ಅಂತಂದು. ಎಷ್ಟು ದಿವಸ ಆತ್ರಿ? ಈಗ ಒಂದು 2 ತಿಂಗಳು ಕಂಪ್ಲೇಂಟ್ ಮಾಡಿ 2 ತಿಂಗಳಾಯ್ತು. ಈಗ ಮನ್ಮೇಲೆ ಹೊಡೆದ ಸರ್ ಅದು ಗುಂಡಿ. ಅಲ್ರಿ ಮನ್ಮೇಲೆ ಹೊಡೆದೈತಿ ಕಂಪ್ಲೇಂಟ್ ಮಾಡಿ 2 ತಿಂಗಳು ಅಂತಿರಲ್ರಿ ಸರ್? ಅದು ಗುಂಡಿ ಹೊಡೆದಿಂತಾನೆ ಹೇಳಿದ್ರಿ ಸರ್ ಮೇಡಮ್ ಅವರು. ಗುಂಡಿ ಹೊಡೆದು ಎಷ್ಟು ದಿನ ಆಯ್ತು? ಗುಂಡಿ ಹೊಡೆದು ಎಷ್ಟು ದಿನ ಆಯ್ತು? ಏಪ್ರಿಲ್ನಾಗ ಹೊಡೆದ ಸರ್. ಈಗ ಈಗ ಬೈಲಿಗೆ ಬಿಟ್ಟಿಂದಾಗ ಗಂಡ್ಮಕ್ಳು ಹೊರಗೆ ಹುಡುಗರು ಹೊಡೆದ. ಅದಕ್ಕಿನ್ನಾದ್ರೂ ಯಾವುದೇ ರೀತಿ ಇದು ಮಾಡಿಲ್ಲ ಅಂದ್ರೆ ಇದನ್ನ ತಗೊಂಡಾರ ಸರ್, ಮಾಹಿತಿ ತಗೊಂಡ್ರೆ. ಮಾಹಿತಿ ಮಾಡಿಸಿಲ್ಲ? ಮಾಹಿತಿ ತಗೊಂಡಾರ ಸರ್ ಮೇಡಮ್ ಅವ್ರು. ಮಾಡಿಸ್ತೇವೆ. ಯಾವ ಮೇಡಮ್ ಅವ್ರಿ? ಗಂಗಾ ಮೇಡಮ್. ತಾಲೂಕಾ ಅಧಿಕಾರಿಗಳು? ಸೂಪರ್ವೈಸರ್ ಮೇಡಮ್ ರೀ. ಶೌಚಾಲಯ ಹೋಗಿಲ್ರಿ ಹುಡುಗರಿಗೆ? ನಮ್ಮ ಹೆಸರು ಯಾಸ್ಮಿನ್ ಮೊಹಮ್ಮದ್ ಅಲಿಕರ್ ಅಂತ ಹೇಳ್ರಿ. ದಮ್ಮೂರು 3ನೇ ಅಂಗನವಾಡಿ ಕಾರ್ಯಕರ್ತೆಯರೇ ನಾನು. ಈಗ ನಮ್ಮ ದಮ್ಮೂರು 3ನೇ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ನಮ್ಮ ಕೇಂದ್ರದಲ್ಲಿ 22 ಮಕ್ಕಳು ಅದಾವ್ರಿ, 3 ರಿಂದ 6 ವರ್ಷದ ಮಕ್ಕಳು. ಅವರಿಗೆ ಎಲ್ಲ ಶೌಚಾಲಯ ವ್ಯವಸ್ಥೆ ಐತಿ, ಮತ್ತೆ ಕೊಠಡಿ ವ್ಯವಸ್ಥೆನೂ ಐತ್ರಿ. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರ ಇಲ್ರಿ ನಮ್ಗೆ. ಫಿಲ್ಟರ್ ನೀರು ಇಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ಐತಲ್ರಿ ಟ್ಯಾಂಕ್, ಅದ್ರ ನೀರ ತಗೊಂತೀವ್ರಿ. ಈಗ ಸ್ಕೂಲ್ ಇಲ್ರಿ, ಸ್ಕೂಲ್ ಇರ್ಲಾರ್ದ ಕಾರಣ ಅಲ್ಲಿ ಅದ್ರ ನೀರನ್ನು ಬಿಟ್ಟಿಲ್ರಿ. ಅದ ಸಹಾಯಕಿ ತಮ್ಮ ಮನೆಯಲ್ಲಿದ್ದ ನಳ ನೀರನ್ನ ತಗೊಂಡ್ಬಂದು ಮಕ್ಕಳಿಗೆ ಕೊಡಿಸ್ತೈತ್ರಿ. ಈಗ ಹಾಗಾಗಿ ನಮ್ಗೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ. ಮತ್ತೆ ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆತಂದ್ರೆ ನಮ್ಮ ಮಕ್ಕಳಿಗೆ ಆಟ ಆಡಕ ತೊಂದರೆ ಆಗತ್ರಿ. ಹಾಗಾಗಿ ನಮ್ದು ಅಂಗನವಾಡಿ ಮುಂದೆ ಸ್ವಲ್ಪ ಮುಂದೆ ಕಾಂಪೌಂಡ್ ಕಟ್ಟಿಸ್ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ನಮ್ಗೆ ಜಾಗ ಐತಿ. ಈಗ ಹುಡುಗರಿಗೆ ಆಟ ಆಡುವಂತ ವಸ್ತುಗಳ ಬಗ್ಗೆ ಏನದವ್ರಿ ಇಲ್ಲಿ? ವಸ್ತು ಒಳಂಗನ ಆಟ ಆಡಕ ಮಾತ್ರ ಅದಾವ್ರಿ ಸರ್. ಹೊರಗೆ ಆಟ ಆಡ್ಬೇಕಂದ್ರ ವಾಲಿಬಾಲ್ ಅಷ್ಟ ಅದಾವ್ರಿ, ಸಣ್ಣ ಚೆಂಡು. ಅದನ್ನ ಬಿಟ್ರೆ ಏನೇ ಇಲ್ರಿ ಸರ್. ನಮಗೆ ಇವೆಲ್ಲ ಜರಕು ಬಂಡಿ ಅವೆಲ್ಲ ಹಾಕಿಸ್ಕೊಟ್ರೆ ಇದಾಗತ್ರಿ ಸರ್, ಮಕ್ಕಳಿಗೆ ಆಡಕ್ ಅನುಕೂಲ ಆಗತ್ರಿ. 3 ಅಂಗನವಾಡಿಗೂ ಇಲ್ರಿ ಮೇಡಮ್ ನಿಮ್ಮೂರಲ್ಲಿ? ಹೌದ್ರಿ, ಕಂಪೌಂಡ್ ವ್ಯವಸ್ಥೆ ಇಲ್ಲದ ಕಾರಣ 3 ಅಂಗನವಾಡಿಗೆ
ಕೊಟ್ಟಿಲ್ರಿ ಮೆಟೀರಿಯಲ್ಸ್. ಇವಾಗ 2ನೇ ಕೇಂದ್ರಕ್ಕೆ ಒಂದು ಕಂಪೌಂಡ್ ಆಗಿದ್ರಿ ಸರ್. ನಮಗೂ ಇಲ್ಲೇ ಕಂಪೌಂಡ್ ಐತ್ರಿ, ಬಟ್ ಇಲ್ಲೇ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರಲ್ರಿ ಸರ್, ಆದ ಕಾರಣ ನಮ್ಗೆ ಮೆಟೀರಿಯಲ್ಸ್ ಕೊಟ್ಟಿಲ್ಲ. ಕಂಪನಿ ವ್ಯವಸ್ಥೆ ಮಾಡಿ ನಮ್ಗೆ ಮೆಟೀರಿಯಲ್ಸ್ ಕೊಡ್ಸಿದ್ರೆ ನಮ್ಮ ಮಕ್ಕಳಿಗೆ ಆಟ ಆಡಕ್ಕೆ ಅನುಕೂಲ ಆಗತ್ರಿ.